ಬೇಜಾರೇನಿಲ್ಲ ನೋಡಿ, ನಮ್ಮವ್ರು ನಮಗೆ ಆಗಿ ಬರಲ್ಲ ಅಂತ ನಿನ್ನೆ ಸಾಕ್ಷಿ. 7 ವರ್ಷದಿಂದ ಈ ಥರ ಪರ್ಫಾರ್ಮೆನ್ಸ್ ಸಿರಾಜ್ ಕೊಟ್ಟೇ ಇಲ್ಲ. 4 ಓವರಿಗೆ 45, 55 ಫಿಕ್ಸ್ ಆಗಿತ್ತಲ್ವಾ 7 ವರ್ಷದಿಂದ. ನಿನ್ನೆ ನೋಡಿ ಅಪೋಸಿಟ್ ಹೋದ್ರ ಮೇಲೆ ಯಾವ ಥರ ಪರ್ಫಾರ್ಮೆನ್ಸ್ ಅಂತ ನಿನ್ನೆ ತೋರಿಸ್ಕೊಟ್ರು. ಸೊ ಅದೇ RCBಯಲ್ಲಿ ಪರ್ಫಾರ್ಮೆನ್ಸ್ ಇದ್ದರೆ 100% ಇವರು ಬಿಡ್ತಾಯಿಲ್ಲ ಇತ್ತು. ಅವನ್ನ ನೋಡಿ ಸಾಕಾಗಿ ಬಿಟ್ಬಿಟ್ಟಿದ್ದಾರೆ ಅಲ್ವಾ. ಅದೇ ನಮ್ಮವ್ರು ನಮ್ಗೆ ಆಗಿ ಬರಲ್ಲ. ಬಟ್ ನಿನ್ನೆ ಬ್ಯಾಟಿಂಗ್ ಆರ್ಡ್ರ್ ಚೆನ್ನಾಗಿತ್ತು, ಬಟ್ ಯಾರೂ ಆಡಿಲ್ಲ ಅಷ್ಟೇ. ಒಂದು ಮ್ಯಾಚ್ ಸೋಲ್ಲೇಬೇಕು, ಏನಕ್ಕಂದರೆ ಎಲ್ಲ ಮ್ಯಾಚು ಗೆದ್ದಾಗ ಅವರಿಗೂ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿರುತ್ತೆ. ಒಂದು ಸೋತಾಗ ನಾವು ಸೋತಿದ್ದೀವಿ ಗೆದ್ದೀವಿ ಇನ್ನೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಸೋತದ್ದು ನಿನ್ನೆ ಒಳ್ಳೆಯದೇ ಅನಿಸುತ್ತೆ ಒಂದು ಪ್ರಕಾರ. ಅವ್ರಿಗೆ ಸ್ವಲ್ಪ ಇನ್ನು ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಮುಂದೆ ಅಂತ ಆ ಥರ ಯೋಚನೆ ಮಾಡ್ಬೋದು ಅಂತ ಅಷ್ಟೇ. ಯಾವ ವೀಕ್ನೆಸ್ ಇಂದ RCB ಸೋಲಕ್ಕೆ ಕಾರಣ ಆಯಿತು ಮತ್ತು ಏನು ಇಂಪ್ರೂವ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ಗೆಲ್ಬೋದು? ಇಂಪ್ರೂವ್ ಏನಿಲ್ಲ, ಬ್ಯಾಟಿಂಗ್ ಲೈನಪ್ ಎಲ್ಲ ಚೆನ್ನಾಗಿತ್ತು, ಬಟ್ ಯಾರೂ ಆಡಿಲ್ಲ ನಿನ್ನೆ. ಬ್ಯಾಟಿಂಗ್ 8 ತನಕ ಬ್ಯಾಟಿಂಗ್ ಚೆನ್ನಾಗಿತ್ತು ಲೈನಪ್ಪು. ಬಟ್ ಸ್ಕೋರ್ ಸ್ಟಾರ್ಟಿಂಗ್ಗೆ 6 ಓವರಿಗೆ 4 ವಿಕೆಟ್ ಬಿತ್ತಲ್ಲ, ಅದು ಪವರ್ ಪ್ಲೇ ಸ್ಕೋರ್ ಕಡಿಮೆ ಆಯಿತು. ಸೊ ನಿನ್ನೆ ಸಾಲ್ಟು ಚೆನ್ನಾಗಿ ಆಡ್ತಿದ್ದ, ಬಟ್ ಅವ್ನು ಬ್ಯಾಡ್ ಲಕ್ಕು ಬೇಗ ಔಟ್ ಆದ, ವಿಕೆಟ್ ಹೋಯಿತು. ಇನ್ನು ಕೊಹ್ಲಿನೂ ಕೂಡ. ಬಟ್ ಫ್ಯಾನ್ಸ್ ಜಾಸ್ತಿ ಕ್ರೇಜ್ ಇದ್ದಾಗ ಅದು ಈ ಥರ ಜಾಸ್ತಿ ಅನಿಸುತ್ತೆ. ಬಟ್ ನಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, RCB ವಿನ್ ಆಗುತ್ತೆ ಅಂತ. ಬಟ್ ನಿನ್ನೆ ಕೈ ಕೊಟ್ಬಿಟ್ರು. ಏನಿಲ್ಲ, ನಾರ್ಮಲ್ ಆಗಿತ್ತು. ಅವನು ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ ಯಾರು, ಸಿರಾಜ್ ಅವರು. ಏನಕ್ಕಂದರೆ ಅಪೋಸಿಟ್ಟು ನಾನು ಆ್ಯಕ್ಚುಲಿ ಅವರು ಒಂದು ಸಿಂಬಲ್ ಮಾಡ್ತಾಯಿದ್ರು ಹೀಗಂತ. ಸೊ ಇದು ನನ್ನ ಪ್ಲೇಸು ಅಂತ ಅಲ್ವಾ, ನಿನ್ನೆ ಆ ಥರ ಒಂದು ಮಾಡ್ತಾಯಿದ್ರು. ಸೊ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು. ಸೊ ಆಲ್ ದಿ ಬೆಸ್ಟ್ ಅವರಿಗೂ. ಸಿರಾಜು ಒಳ್ಳೆ ಬೌಲರ್ ಅವರು. ಬಟ್ RCB ಹತ್ರ ತೋರಿಸ್ಬೇಕಿತ್ತು ಮುಂಚೆನೇ, ಇವಾಗಲ್ಲ. ಅದು ಇದ್ದಾಗ ತೋರಿಸ್ಬೇಕಿತ್ತು, ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಸೊ ಇನ್ನೂ ಬೆಟರ್. RCBಯಲ್ಲಿ ಇರ್ತಿದ್ರು, ಆಮೇಲೆ ಒಳ್ಳೆ ಪರ್ಫಾರ್ಮೆನ್ಸು ಸಿಗ್ತಿತ್ತು, ಆಮೇಲೆ ಇಂಡಿಯಾ ಟೀಮಿಗೆ ಎಂಟ್ರಿನೂ ಕೊಡ್ಬೋದಿತ್ತು ಬೇಗ, ಆದಷ್ಟು ಬೇಗ. ಚೆನ್ನಾಗಿ ಆಡಿದ್ರು. ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಮ್ಯಾಚು. ನಿನ್ನೆ ಮ್ಯಾಚು ಸೋತು. ಸೊ ಲೈಫಲ್ಲಿ ಸೋಲು ಗೆಲುವು ಎರಡು ಬೇಕು, ಕೈ ಸಿ ಇದ್ರೆ ಮಾತ್ರ ಲೈಫ್ ಚೆನ್ನಾಗಿರುತ್ತೆ. ಸೊ ಮ್ಯಾಚ್ ಸೋತಂತ ಬೇಜಾರೇನಿಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ವಿನ್ ಆಗುತ್ತೆ. ಸೋಲೆ ಗೆಲುವಿನ ಮೆಟ್ಲು ಅಂತ RCB. ನೆಕ್ಸ್ಟ್ ಮ್ಯಾಚ್ ಹೋಪ್ ಇದೆ. ಸೊ ನಿನ್ನೆ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಲೂಸ್ ಆಯಿತು, ಸೊ ವಿಕೆಟ್ ಬೇಗ ಹೋಯಿತು. ಆದರೂ ಒಂದು ಚೇಸಿಂಗ್ ರನ್ ತಂದಿದ್ದಾರೆ. ಸೊ 6th ವಿಕೆಟ್ ಆದಮೇಲೂ ಅಷ್ಟು ಲೆವೆಲಿಗೆ ಬಂದಿದ್ರಲ್ಲ, ಸೊ ಇಟ್ ಈಸ್ ಗುಡ್. ಸೊ ಐ ಥಿಂಕ್ ನೆಕ್ಸ್ಟ್ ಮ್ಯಾಚ್ 100% RCB ವಿನ್ ಆಗುತ್ತೆ. ಆಮೇಲೆ ನಾನು ಮಾತಾಡ್ತೀನಿ ಏನಂತ, RCB ಪವರ್ ಏನಂತ ನೆಕ್ಸ್ಟ್ ತೋರಿಸಿರ್ತೀವಿ. ಜೈ RCB. RCB ಸೋಲಿಕ್ಕೆ ನಿನ್ನೆ ಯಾವ ವೀಕ್ನೆಸ್ ಕಾರಣ ಆಯಿತು? ಸೊ ಬ್ಯಾಟಿಂಗ್ ಲೈನಪ್ ಫಸ್ಟ್ ಆಫ್ ಆಲ್. ಸೊ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯಿತು. ಇನ್ನೊಂದು ಏನು ಕೇಳಿದ್ರೆ ನಮ್ಮ ಸಿರಾಜ್ ನಮ್ಮ ಕಡೆಯಿಂದ ಹೋಗಿದ್ದಾರೆ. ಸೊ ಅವರೇ ಒಂದು 3 ವಿಕೆಟ್ ತಗೊಂಡ್ರು. ಸೊ ಅವರು ಬೌಲಿಂಗ್ ಚೆನ್ನಾಗಿ ಹಾಕಿದ್ರು ನಿನ್ನೆ. ಸೊ ಬ್ಯಾಟಿಂಗ್ ಲೈನಪ್ RCB ಮೇಯ್ನು. ಸೊ ಅದು ಒಂದು ಸ್ಕೋರಿಂಗ್ ಬಂದ 200 ಸ್ಕೋರ್ ಇದ್ದರೆ ಸೊ ಮ್ಯಾಚ್ ಆಲ್ರೆಡಿ ಟೈಟ್ ಬಂದಿದೆ. ಬಟ್ ಲಾಸ್ಟ್ 3 ಓವರ್ಸು ಹೆಜಲ್ವುಡ್ ಒಂದು ಲೂಸ್ ಬಾಲ್ ಹಾಕಿ ಹೋಗಿದೆ. ಸೊ ನೆಕ್ಸ್ಟ್ ಮ್ಯಾಚ್ ಹೋಪ್ ಇದೆ 100%. ಒಂದು ಕಡೆ RCB ಮ್ಯಾನೇಜ್ಮೆಂಟ್ ಸಿರಾಜ್ನ ಅಂದರೆ ಚೂಸ್ ಮಾಡದೆ ಬಿಟ್ಟದಕ್ಕೆ ಸಿರಾಜ್ ಏನಾದರೂ ಅಗ್ರೆಸಿವ್ ಆಗಿ ಅವ್ರ ಪರ್ಫಾರ್ಮೆನ್ಸ್ನ ತೋರಿಸಿದ್ರು ಅಂತ. ಸೊ ಹೇಳೋಕ್ಕಾಗಲ್ಲ, ಏನಕ್ಕೆ ಕೇಳಿದ್ರೆ ಸ್ಪೋರ್ಟ್ಸ್ ಮ್ಯಾನ್ ಅವ್ರ ಸ್ಪಿರಿಟ್ ಎಲ್ಲೋದ್ರೂ ಆಡ್ತಾರೆ. ಸೊ ಅವರಿಗೆ ನಾನು ತೆಗೆದಾಕಿದೆ, ನಾನು ಆ ಥರ ಅಂತ ಸಿಟ್ ಮಾಡಿಕೊಂಡೆಲ್ಲ ಮಾಡೋದಿಲ್ಲ. ಸೊ ಅವ್ನ ಪರ್ಫಾರ್ಮೆನ್ಸ್ ಏನೇ ತೋರಿಸಿದ್ದಾರೆ. ಸೊ ನಿನ್ನೆ ಬೆಸ್ಟ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಸೊ ಎಲ್ಲ ಪ್ಲೇಯರು ನಮಗೆ ಬೇಕಂತ ಹೇಳೋಕ್ಕಾಗಲ್ಲ. ಸೊ ಪ್ಲೇಯರ್ ಡಿವೈಡ್ ಆಗ್ತಾನೆ ಇರ್ತಾರೆ. ಸೊ ಅವರೇ ನಮಗಿರ್ಬೇಕು, ಇವರೇ ನಮಗೆ ಇರಬೇಕಂತಾಗಲ್ಲ. ಸೊ ಎಲ್ಲರೂ ನಮ್ಮ ಇಂಡಿಯನ್ ಪ್ಲೇಯರ್ಸೇ. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ನೆಕ್ಸ್ಟ್ ಮ್ಯಾಚಿಗೆ RCB ಏನು ಸರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚ್ ಗೆಲ್ಲಕ್ಕೆ ಸಪೋರ್ಟ್ ಆಗುತ್ತೆ? ಸೊ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಸ್ವಲ್ಪ ನೋಡ್ಕೊಂಡು ಆಡೋದು ಬೆಟ್ರು. ಸೊ ಅದೇ ರೀತಿ ಬೌಲಿಂಗಲ್ಲಿ ಒಂದು ಸ್ಪಿನ್ ಸ್ವಲ್ಪ ಕಡಿಮೆ ಇದೆ. ನಿನ್ನೆ ಒಬ್ಬರನ್ನ ಆಡಿಸಿದ್ದಾರೆ. ಸೊ ಸ್ಪಿನ್ ಒಂದು ಸ್ವಲ್ಪ ಚೇಂಜ್ ಮಾಡಿ ಅದು ಸ್ಪಿನ್ನಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್ RCB. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.